ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈಗ ಲಾಸ್ಟ್ ಒಂದು 10 ದಿನದಿಂದ ಇಷ್ಟು ಫುಡ್ ನನಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅದು ನಾನು ಪೋಸ್ಟ್ ಮಾಡ್ತಾ ಇದ್ದಿದ್ದು ಕೇಳಿದ್ದು ಏನು ಯಾಕೆ ಏನು ಅಂತ ಎಲ್ಲ. ಆ್ಯಂಡ್ ಏನು ಯಾಕೆ ಅದು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದಿದ್ದು ಪ್ರೋಟೀನ್ ಸೋರ್ಸ್ ಅಂದರೆ ಲಾಸ್ಟ್ ವೀಕಲ್ಲಿ ನಾನು ಕಂಪ್ಲೀಟಾಗಿ ಪನ್ನೀರ್ ತಿಂತಾಯಿದ್ದೆ ಪ್ರೋಟೀನ್ ಆಗಿ. ಈ ವೀಕ್ ಅಂದರೆ ಈ ವಾರ ನನ್ನ ಮೀಲ್ ಪ್ಲೇಟಲ್ಲಿ ಪ್ರೋಟೀನ್ ಸೋರ್ಸ್ ಆಗಿ ಏನು ತೊಗೊಳ್ತಾ ಇದ್ದೀನಿ, ಏನು ತೊಗೊಳ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ. ಸೊ ನಾನು ಅದನ್ನು ಮೀಲ್ ಪ್ರಿಪ್ ಮಾಡ್ತಾಯಿದ್ದೆ, ಹಾಗೆ ಅದರದ್ದೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪಟ್ಪಟ ಅಂತ ಏನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಪ್ರೋಟೀನ್ ಆಗಿ ನಮ್ಮ ವೆಜಿಟೇರಿಯನ್ಸ್ಗೆ ತುಂಬಾ ಆಪ್ಷನ್ಸ್ ಇದೆ. ನಾನು ವೆಜಿಟೇರಿಯನ್ ಆಗಿಬಿಟ್ಟು ಸೊ ಆಪ್ಷನ್ಸ್ ಇಲ್ಲ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಹೋದ ವಾರ ನನ್ನ ಮೀಲ್ ಪ್ಲೇಟಲ್ಲಿ ಪ್ರೋಟೀನ್ ಆಗಿ ಪನ್ನೀರ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಬಟ್ ಈ ವಾರ ನಾನು ಸೋಯಾನ ತೊಗೊಂಡಿದ್ದೀನಿ, ಅಂದರೆ ಸೋಯಾ ಚಂಕ್ಸ್. ಇದರಿಂದ ಏನು ರೆಸಿಪಿ ಅಂತ ಹೇಳಿದ್ರೆ ಸೋಯಾ ಕಟ್ಲೆಟ್, ಅಂದರೆ ಅದ್ರ ಜೊತೆ ನಾನು ಹೆಸರು ಕಾಳು ಕೂಡ ತೊಗೊಂಡಿದ್ದೀನಿ. ಸ್ಪ್ರೌಟ್ ಸೋಯಾ ಕಟ್ಲೆಟ್ ಅಂತಲೇ ಹೇಳ್ಬೋದು ಅಥವಾ ಟಿಕ್ಕೀಸ್ ಅಂತ ಹೇಳ್ಬೋದು. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ಬನ್ನಿ. ಸ್ಪ್ರೌಟ್ಸ್ ಸೋಯಾ ಕಟ್ಲೆಟ್ ಮಾಡೋಕ್ಕೆ ನಾನು ಫಸ್ಟು ಸೋಯಾ ಚಂಕ್ಸ್ನ ಒಂದು 10 ನಿಮಿಷ ಹಾಟ್ ವಾಟರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಅದಾದಮೇಲೆ ನಾನು 100 ಗ್ರಾಮ್ಸ್ ಏನಿದು ಹೆಸರು ಕಾಳು ತೊಗೊಂಡಿದ್ದೀನಿ, ಮೊಳಕೆ ಕಟ್ಟಿದ್ದು. ಆ್ಯಂಡ್ ಇಲ್ಲಿ ಬಂದು ಗೆಣಸು, ಬೇಯಿಸಿರೋ ಗೆಣಸು, ಬಾಯ್ಲ್ ಮಾಡಿರೋದು ಗೆಣಸು, ಸ್ವೀಟ್ ಪೊಟ್ಯಾಟೊ, ಹಾಗೆ ಒಂದು ಬೌಲ್ ಏನಿದು ಓಟ್ಸ್ ಪೌಡರ್, ಅರ್ಧ ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, 4 ಎಸಳು ಬೆಳ್ಳುಳ್ಳಿ, ಆ್ಯಂಡ್ ಇದೆಲ್ಲ ನಾರ್ಮಲ್ ಸ್ಪೈಸಸ್, ಉಪ್ಪು ಆ್ಯಂಡ್ ಎಳ್ಳು. ಈಗ ಸ್ಟಾರ್ಟ್ ಮಾಡಿ. ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಗೆಣಸನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನೀವು ಗೆಣಸು ಇಲ್ಲ ಅಂತ ಹೇಳಿದ್ರೆ ಏನು ಆಲೂಗಡ್ಡೆನ ಬಳಸ್ಬೋದು. ಜಸ್ಟ್ ಒಂದು ಬೈಂಡಿಂಗ್ ಪರ್ಪಸ್ಗೆ ನಾನು ಗೆಣಸನ್ನ ಬಳಸೋದು. ಆ್ಯಂಡ್ ಗೆಣಸು ಸ್ವಲ್ಪ ಫೈಬರ್ ಕಂಟೆಂಟ್ ಜಾಸ್ತಿ ಇರೋ ಕಾರಣಕ್ಕೆ ನಮ್ಮ ಡಯೆಟ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಹೆಲ್ದಿ ಆಪ್ಷನ್ ಆಯಿತಾ, ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೆಯ್ಟ್ ಲಾಸ್ ಟೈಮಲ್ಲಿ. ನೀವು ಬೇಕಾದ್ರೆ ಆಲೂಗಡ್ಡೆ ಬಳಸಿ. ನನಗೆ ಗೆಣಸು ಇಷ್ಟ ಆಗುತ್ತೆ, ಸೊ ನಾನು ಗೆಣಸನ್ನ ತೊಗೊಳ್ತೀನಿ. ಗೆಣಸನ್ನ ಏನಿದು ಸ್ಮ್ಯಾಶ್ ಮಾಡಿ ಆಯ್ತಲ್ವ. ಈಗ ಸ್ಪ್ರೌಟ್ಸ್ನ ಏನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ತರಿಯಾಗಿ ಏನದು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಚಾಪರಲ್ಲಾದರೂ ಗ್ರೈಂಡ್ ಮಾಡ್ಕೊಳ್ಳಿ ಅಥವಾ ನೀವು ಮಿಕ್ಸಿಲಾದರೂ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿದ್ದರೆ ಸಾಕು. ಹಸಿಮೆಣಸು 4, ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ, ಆ್ಯಂಡ್ 1/2 ಈರುಳ್ಳಿ. ಈ ಥರ ತರಿಯಾಗಿ ಚಾಪ್ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಈಗ ಇದರಲ್ಲಿ ಹಾಕೋಣ. ಇದೇ ಒಂದು ಚಾಪರಲ್ಲಿ ಸೋಯಾ ಚಂಕ್ಸ್ನ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ಅದನ್ನು ನಾವು ಚಾಪ್ ಮಾಡ್ಕೋಬೇಕು, ಅಥವಾ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಂಡ್ರು ನಡೆಯುತ್ತೆ. ಈ ಥರ ತರಿಯಾಗಿ ರುಬ್ಕೊಂಡು ಇದರಲ್ಲಿ ಹಾಕಿ. ಇದಾಯಿತಾ? ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇದೆಲ್ಲ ಸೇರ್ಕೊಳ್ಳೋ ಥರ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ, ಚಿಟಿಕೆ ಸಾಂಬಾರ್ ಪೌಡರ್ ಮನೇಲಿ ಮಾಡಿದ್ದು, ಚಿಟಿಕೆ ಗರಂ ಮಸಾಲ, ಚಿಟಿಕೆ ಖಾರದ ಪುಡಿ, ಆ್ಯಂಡ್ ಜೀರಿಗೆ, ಎಳ್ಳು
ಎಳ್ಳು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಈ ಎಳ್ಳಿನ ಫ್ಲೇವರು, ಸೊ ನಾನು ಹಾಕೋದು. ತುಂಬ ಒಳ್ಳೆಯದು ಎಳ್ಳು, ಕ್ಯಾಲ್ಶಿಯಂ ರಿಚ್. ಸ್ವಲ್ಪ ಸ್ಪೈಸಿಗೆ ನಾನು ಗಾಂಧಾರಿ ಪೌಡರ್ ಬಳಸ್ತೀನಿ, ನೀವು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬೈಂಡಿಂಗ್ಗೆ ನಾನು ಓಟ್ಸ್ ಪೌಡರ್ ಬಳಸ್ತೀನಿ. ಎಲ್ಲ ಸ್ಪೈಸಸ್ನ ಹಾಕಿ ಆದಮೇಲೆ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಯಾವ ಹದಕ್ಕೆ ಅಂದರೆ ತಾಲಿಪೆಟ್ಟು ಮಾಡ್ತೀವಲ್ವಾ ಆ ಒಂದು ಹದಕ್ಕೆ. ನಿಮಗೆ ಓಟ್ಸ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಬಳಸ್ಬೋದು ಅಥವಾ ರಾಗಿ ಹಿಟ್ಟು ಬಳಸ್ಬೋದು. ಆಮೇಲೆ ಗೆಣಸಿನ ಬದಲು ಆಲೂಗಡ್ಡೆ ಬಳಸ್ಬೋದು. ನೋಡಿ ಈ ಒಂದು ಹದಕ್ಕೆ ಕಳಿಸಿ ಆದಮೇಲೆ ನಿಮಗೆ ಟಿಕ್ಕಿ ಶೇಪಲ್ಲಿ ಮಾಡಿ, ಅಂದರೆ ಒಂದು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಜಸ್ಟ್ ಒಂದು ರೌಂಡ್ ಟಿಕ್ಕಿ ಶೇಪ್ ಮಾಡಿದ್ರೆ ಆಯಿತು. ಈ ಥರ ಎಲ್ಲದೂ ಅದೇ ಥರ ಮಾಡಿದ್ರೆ ಆಯಿತು. ಡೈಲಿ ನಮ್ಮ ಊಟದ ಜೊತೆ ಒಂದೇ ನಾನು ಯೂಶಲಿ ತಿನ್ನೋದು ಈ ಥರ ಟಿಕ್ಕೀಸ್ನ, ಅಥವಾ 2. ವೆಯ್ಟ್ ಲಾಸ್ ಇಸ್ ಡಿಫ್ರೆಂಟ್, ಫ್ಯಾಟ್ ಲಾಸ್ ಇಸ್ ಡಿಫ್ರೆಂಟ್, ಆಯಿತಾ? ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಂದರೆ ಪ್ರೋಟೀನ್, ಹೈ ಪ್ರೋಟೀನ್ ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಫ್ಯಾಟ್ ಲಾಸ್ಗೆ ತುಂಬಾ ಬೇಕು ಈ ಒಂದು ಪ್ರೋಟೀನ್. ಬಿಕಾಸ್ ನಾವು ಹಾಕೊಳ್ಳುವಂಥ ಒಂದು ಬಟ್ಟೆಯಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ವಿ ವಾಂಟ್ ಪ್ರೋಟೀನ್, ಆಯಿತಾ? ನಮ್ಮ ಮಸಲ್ ಲಾಸ್ನ ಪ್ರಿವೆಂಟ್ ಮಾಡುತ್ತೆ ಪ್ರೋಟೀನ್, ಹೆಲ್ಪ್ಸ್. ಪನ್ನೀರ್ ಒಂದೇ ಆಪ್ಷನ್ ಅಲ್ಲ ನಮಗೆ, ಐ ಮೀನ್ ವೆಜಿಟೇರಿಯನ್ಸ್ಗೆ. ಹೆಸರು ಕಾಳು, ಸೋಯಾ ಮತ್ತು ರಾಜ್ಮಾ ಮತ್ತು ಹಾಲು, ಅಂದರೆ ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ಮಜ್ಜಿಗೆ, ಆ ಥರ. ಆ್ಯಸ್ ಅ ವರ್ಕಿಂಗ್ ಗರ್ಲ್ ನಾನು ಈ ಥರ ಮಾಡಿ ಇಟ್ಕೊಳ್ಳೋ ಬೆನಿಫಿಟ್ ಏನಂತ ಹೇಳಿದ್ರೆ, ನನಗೆ ಗಡಿಬಿಡಿಲಿ ಕೆಲವೊಮ್ಮೆ ಹಸಿವಾದರೆ ಸಂಜೆ ನಾವು ಇದನ್ನು ಟಿಕ್ಕಿ ಥರ ಮಾಡಿಕೊಂಡು, ಟಿಕ್ಕಿ ಚಾಟ್ ಥರ ಮಾಡಿಕೊಂಡು ತಿನ್ಬೋದು. ಜಸ್ಟ್ ಒಂದು ಮೊಸರು ಜೊತೆ ತಿನ್ಬೋದು. ಆ್ಯಂಡ್ ಪ್ರೋಟೀನ್ ಅಲ್ವಾ, ಹೊಟ್ಟೆ ಫುಲ್ ಆಗುತ್ತೆ. ಆ್ಯಂಡ್ ಈ ಥರ ನಾವು ಪ್ರೋಟೀನ್ ತಗೊಳ್ಳೋದ್ರಿಂದ ತುಂಬ ಹೊತ್ತು ನಮಗೆ ಹಸಿವು ಅನ್ಸಲ್ಲ. ವಿ ಫೀಲ್ ಫುಲ್ ಫಾರ್ ಲಾಂಗರ್ ಅವರ್ಸ್, ಆ ಥರ. ಸೊ ನಾನು ಈ ಥರ ಮಾಡಿಟ್ಕೊಂಡ್ರೆ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಐ ಮೀನ್ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ತಾ ಇದನ್ನು ಒಂದು ಫ್ರೀಸ್ ಮಾಡಿಟ್ಟಿರ್ತೀನಲ್ವ, ಮಾಡ್ಕೊಳ್ಳೋ ಒಂದು 2 hours ಮುಂಚೆ ಆಚೆ ತೆಗೆದು ಜಸ್ಟ್ ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಥರ ಮೀಲ್ ಪ್ರೆಪ್ ಎಲ್ಲ ಬ್ಯುಸಿ ವರ್ಕಿಂಗ್ ವುಮೆನ್, ಅಥವಾ ವುಮೆನ್ ಅಂತ ಅಲ್ಲ, ಈಗ ಹುಡುಗರು ಕೂಡ ಅಡುಗೆ ಮಾಡ್ಕೊಳ್ತಾರೆ, ಹುಡುಗರಿಗೂ ಕೂಡ ಯೂಸ್ ಆಗುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ. ಆ್ಯಂಡ್ ಪ್ರೋಟೀನ್ ಅಲ್ಲದೆ ಫೈಬರ್ಗೆ ಅಂತ ಬಂದರೆ ನಾನು ಈವನ್ ತರಕಾರಿಗಳನ್ನ ಕೂಡ ನಾನು ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಫ್ರೀಸ್ ಮಾಡಲ್ಲ, ಜಸ್ಟ್ ಫ್ರಿಜ್ಜಲ್ಲಿ ಇಡ್ತೀನಿ. ಮಾಡ್ಕೊಳ್ಳೋ ಒಂದು 10 ನಿಮಿಷದ ಮುಂಚೆ ಆಚೆ ತೆಗಿತೀನಿ. ಬಟ್ ಅದನ್ನು ನೀವು ನೆನಪಲ್ಲಿ 3 ರಿಂದ 4 ದಿನದ ಒಳಗಡೆನೆ ಬಳಸಬೇಕು. ಬಿಕಾಸ್ ಹೇಳಕ್ಕೆ ಬರಲ್ಲಲ್ವ, ಕರೆಂಟ್ ಹೋದರೆ ಹಾಳಾಗೋ ಚಾನ್ಸಸ್ ಇರುತ್ತೆ ತರಕಾರಿಗಳು. ಜಾಸ್ತಿ ದಿನ ಫ್ರಿಜ್ಜಲ್ಲಿಟ್ಟು ತಿನ್ನೋದು ಕೂಡ ಒಳ್ಳೆಯದಲ್ಲ. ನನ್ನ ಹೈ ಪ್ರೋಟೀನ್ ಸ್ಪ್ರೌಟ್ಸ್ ಸೋಯಾ ಟಿಕ್ಕಿ ರೆಡಿ ಆಯಿತು. ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ 4 days ಆರಾಮಾಗಿ ತಿನ್ಬೋದು ನಾವು. ಏನು ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇಷ್ಟೇ, ಈ ರೀತಿ ಹೈ ಪ್ರೋಟೀನ್ ಟಿಕ್ಕೀಸ್ ರೆಡಿ ಆಗುತ್ತೆ.
ಈ ಥರ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಬೇಕಲ್ವಾ, ಈ ಥರ ಒಂದು ಕಂಟೈನರ್ ಬಾಕ್ಸಲ್ಲಿ ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ ಕಂಪಲ್ಸರಿ ಹಾಕಿ, ಬಿಕಾಸ್ ಅಂಟುಕೊಳ್ಳಲ್ಲ. ಈ ಥರ ಹಾಕಿ ಸ್ಟೋರ್ ಮಾಡ್ಬೋದು. ಈ ಥರ ಸ್ಟೋರ್ ಮಾಡಿ ಫ್ರೀಸರಲ್ಲಿ ಇಟ್ಟರೆ ಡನ್, ನಮ್ಮ ಪ್ರೋಟೀನ್ ಸೋರ್ಸ್. ಆ್ಯಂಡ್ ಈ ವಾರದ ಪ್ರೋಟೀನ್ ಸೋರ್ಸ್ ನಂದು ಇದು. ಅಷ್ಟೇ ಸಿಂಪಲಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ 1 ವೀಕ್ ಅಥವಾ ನೆಕ್ಸ್ಟ್ 4 to 5 to 6 ಡೇಸ್ ಆರಾಮಾಗಿ ತಿನ್ಬೋದು. ಬಿಕಾಸ್ ಸ್ಟ್ರೆಸ್ ಇರಲ್ಲ, ಏನು ಮಾಡ್ಕೋಬೇಕು ಅಂತ. ಸೊ ನಾನು ಈ ರೀತಿ ಮೀಲ್ ಪ್ರಿಪ್ ಮಾಡ್ಕೊಳ್ತೀನಿ, ಅಥವಾ ಈ ಥರ ಏನಾದರೂ ಒಂದು ಮಾಡ್ಕೊಂಡು ಇಟ್ಕೊಳ್ತೀನಿ ಅಷ್ಟೇ. ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಫ್ರೀಸರಲ್ಲಿ ಇಡಬೇಕು, ಫ್ರಿಜ್ಜಲ್ಲ. ನೀವು ಮಾಡ್ಕೊಳ್ಳೋ ಒಂದು 1 hour ಅಥವಾ 2 hours ಮುಂಚೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋ, ಒಂದು 5 ನಿಮಿಷದ ಮುಂಚೆ ಹೊರಗಡೆ ತಗೊಂಡು ಶಾಲೋ ಫ್ರೈ ಮಾಡ್ಕೊಂಡು ತಿಂದರೆ ಆಯಿತು. ಡೀಪ್ ಫ್ರೈ ಮಾಡ್ಕೊಳ್ಳಿ, ಮತ್ತು ವೆಯ್ಟ್ ಲಾಸಲ್ಲಿದ್ದರೆ ಅಥವಾ ಹೆಲ್ದಿ ಈಟಿಂಗಲ್ಲಿದ್ದರೆ ಅಷ್ಟೇ. ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಆದಷ್ಟು ಬೇಗ ಒಂದು ವೆಯ್ಟ್ ಲಾಸ್ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. Until then, bye-bye, take care.